ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡೋಣ ಬರುವಂತ 18 to 25 ವರೆಗೂ ಕನ್ಯಾ ರಾಶಿಯವರ ಒಂದು ಪ್ರೇಮದ ಕಥೆ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಪ್ರೇಮ ಪ್ರಯಾಣ, ಅವರ ಎನರ್ಜಿ, ಅವರ ಪಾರ್ಟ್ನರ್ ಎನರ್ಜಿ, ಹಾಗೆ ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇಬ್ರು ಒಬ್ರಿಗೊಬ್ರು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮತ್ತು ಈ ಒಂದು ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ ಅಂತ ಹೇಳ್ಬಹುದು. ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಮತ್ತೆ ಇನ್ನೂ ಒಂದ್ಸಾರಿ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಅವರ ಒಂದು ಪ್ರೀತಿಯಲ್ಲಿ ಏನೆಲ್ಲ ಆಗು ಹೋಗುಗಳು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗ್ಲಿ. ಅವರು ಏನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾ, ಏನ್ ಮಾಡ್ಬೇಕು, ಯೂನಿವರ್ಸ್ ಗೈಡೆನ್ಸ್ ಅವ್ರಿಗೂ ಕೂಡ ಏನ್ ಬರುತ್ತೆ, ಎಲ್ಲ ರಾಶಿಯವ್ರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರ್ಲಿ ಅವರು ಕೂಡ. ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ. ಪ್ರೆಸೆಂಟ್ ಮೂಮೆಂಟು ಕನ್ಯಾ ರಾಶಿಯವರ ಒಂದು ಎನರ್ಜಿ ಏನ್ ಬರ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತ ಪ್ರಕಾರ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಯಾವ ರೀತಿ ಅಂತಂದ್ರೆ ನೀವು ನಿಮ್ಮ ಒಂದು ತುಂಬಾ ಅಥಾರಿಟಿ ಇರುವಂತ ಪರ್ಸನ್ ಆಗಿದ್ದೀರಾ. ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತುಂಬಾ ಪವರ್ ಇದೆ, ಸ್ಟೆಬಿಲಿಟಿ ಇದೆ ನಿಮ್ಮ ಹತ್ರ. ಡಿಸ್ಟ್ರಾಕ್ಷನ್ಸ್, ಟೋಟಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಡಿಸಿಷನ್ ಮೇಕರ್ ಆಗಿದ್ದೀರಾ, ಗುಡ್ ಡಿಸಿಷನ್ ಮೇಕರ್ ಆಗಿದ್ದೀರಾ. ಮತ್ತೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಯಾವುದೇ ರೀತಿ ಎಮೋಷನ್ಸ್ಗೆ ಚಾನ್ಸ್ ಕೊಡೋದಿಲ್ಲ ನೀವು. ಈಗೋಸ್ಟಿಕ್ ಇಲ್ಲ. ಈ ಈಗೋ ಅನ್ನುವಂಥದ್ದು ನಿಮ್ಮ ಮೈಂಡ್ ಇಂದ ಹೋಗ್ಬಿಟ್ಟಿದೆ. ಅಗ್ರೆಸಿವ್ ಇಲ್ಲ, ಸಿಟ್ಟು ಕೂಡ ನಿಮ್ಗೆ ಬರ್ತಾ ಇಲ್ಲ. ಅದನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಗ್ರೆಸಿವ್ ಈಗೋಸ್ಟಿಕ್ ಏನಾದ್ರೂ ನಿಮ್ಗೆ ಹಿಟ್ ಆಯ್ತು ಅಂತಂದ್ರೆ ಸ್ವಲ್ಪ ನಿಮ್ಮ ಪೇಷನ್ಸ್ ಅನ್ನ ನೀವು ಕಳ್ಕೊಳ್ಳುವಂತ ಪೊಸಿಷನ್ ನೀವು ಕಳ್ಕೊಳ್ಳುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಒಂದು ಅಥಾರಿಟಿ ಪೊಸಿಷನ್ ಅಲ್ಲಿ ಇದ್ದೀರಾ, ಹಾಗಾಗಿ ಅದು ಕಳ್ಕೊಳ್ಳುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತೆ ಏನಾದ್ರೂ ಲೀಗಲ್ ಇಶ್ಯೂ ನಡೀತಾ ಇದೆಯಾ, ಏನಾದ್ರೂ ನಿಮ್ಮ ಲೀಗಲ್ ಇಶ್ಯೂಸ್, ಕೋರ್ಟ್ ಕಚೇರಿ ಅಂತ ಹೇಳಿ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ರೆ ಒಂದ್ಸಾರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಏನಾದ್ರೂ ಇತ್ತಂತಂದ್ರೆ ಖಂಡಿತವಾಗೂ ನೋಡಿ, ಇಶ್ಯೂಸ್ ಏನಾದ್ರೂ ನಡೀತಾ ಇದೆಯಾ, ಅಲ್ಲಿ ಒಂದು ಜಸ್ಟಿಸ್ ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಜಸ್ಟಿಸ್ ನೋಡಿ, ಅದು ನಿಮ್ಮ ಫೇವರ್ ಅಲ್ಲಿ ಇರ್ಬೋದು, ನಿಮ್ಮ ಅಪೋಸಿಟ್ ಪಾರ್ಟ್ನರ್ ಫೇವರ್ ಅಲ್ಲಿ ಇರ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಖಂಡಿತ ಇದು ನಿಮ್ಗೆ, ನೀವು ಕರೆಕ್ಟ್ ಆಗಿದ್ದೀರಾ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನೀವು ಕರೆಕ್ಟ್ ಆಗಿದ್ದೀರಾ ಅಂತಂದ್ರೆ ಖಂಡಿತ ಈ ಒಂದು ಜಸ್ಟಿಸ್ ಏನಿದೆ ನಿಮ್ಮ ಪರವಾಗಿನೇ ಬರುತ್ತೆ, ಡೆಫಿನೆಟ್ ಆಗಿ ಹೇಳ್ಬೋದು. ಓಕೆ, ಸೊ ಎಲ್ಲಿ ಯಾವುದು ಕರೆಕ್ಟ್ ಇದೆ ಅಲ್ಲಿ ಜಸ್ಟಿಸ್ ಆಗೇ ಆಗತ್ತೆ. ಓಕೆ, ನೀವು ಕರೆಕ್ಟ್ ಇದ್ದೀರಾ, ನಿಮ್ಮ ಜೊತೆಗೆ ಜಸ್ಟಿಸ್ ಆಗೇ ಆಗತ್ತೆ ಅನ್ನೋ ಅಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಖಂಡಿತ ಒಂದು ಜಸ್ಟಿಸ್ ಬಂದೇ ಬರುತ್ತೆ. ಇನ್ನು ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನ್ ಫೀಲ್ ಮಾಡ್ಕೊಳ್ತೀರಾ, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ವಿಚಾರ ಮಾಡುವಂತದ್ದು ಏನಂತಂದ್ರೆ, ತುಂಬಾ ಲವೇಬಲ್ ಇದ್ದಾರೆ, ಜಾಲಿ ಆಗಿದ್ದಾರೆ. ಅವರು ಪ್ರತಿಯೊಂದು ಮೂಮೆಂಟ್ ಅನ್ನು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಪಾರ್ಟೀಸ್ ಅಂದ್ರೆ ಇಷ್ಟ, ಗೆಟ್ ಟುಗೆದರ್ ಮಾಡೋದಂದ್ರೆ ಇಷ್ಟ, ಸೆಲೆಬ್ರೇಷನ್ ಅಂದ್ರೆ ಇಷ್ಟ. ಸಣ್ಣ ಪುಟ್ಟ ಏನೋ ನೀವು ಒಂದು ಗಿಫ್ಟ್ ಕೊಟ್ಟರು ಕೂಡ ಅವರು ತುಂಬಾ ಖುಷಿಯಾಗಿರ್ತಾರೆ. ಒಂದು ಫುಲ್ಫಿಲ್ಮೆಂಟ್ ಅನ್ನ ಕಂಡ್ಕೊಳ್ತಾ ಇದ್ದಾರೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಅನ್ನೋಂಥದ್ದು ನೀವು ಅನ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದೀರಾ. ಅಂದ್ರೆ ಅವರ ಒಂದು ಎನರ್ಜಿನ ನೀವು ಫೀಲ್ ಮಾಡ್ಕೊಳ್ತೀರಾ. ಓಕೆ, ಆ ರೀತಿ ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಾ ನೀವು. ಇನ್ನು ಅವರು ನಿಮ್ಮ ಬಗ್ಗೆ ಯಾವ ರೀತಿ ವಿಚಾರ ಮಾಡ್ತಾರೆ ನೋಡಿ. ಅವರು ನಿಮ್ಮ ಬಗ್ಗೆ, ನೀವು ಸ್ಟೇಬಲ್ ಪರ್ಸನ್ ಆಗಿದ್ದೀರಾ, ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ. ಅಫ್ಕೋರ್ಸ್ ಮೊದಲೇ ಕಾರ್ಡೆ ನಿಮ್ದು ಅದು ಜಸ್ಟಿಸ್ ಬಂದಿತ್ತು. ಸೊ ಎಷ್ಟು ರಿಲೇಟ್ ಆಗುತ್ತೆ ನೋಡಿ. ಡಿಸ್ಟ್ರಾಕ್ಷನ್ ಇಲ್ಲ ನಿಮ್ಗೆ, ನೀವು ಒಂದ್ ಕಡೆ ಫೋಕಸ್ಡ್ ಆಗಿರ್ತೀರಾ. ಸಾರಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ನೋಡ್ಬೇಕು ಅಂದ್ರೆ, ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ಯಾಕೆ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಲಕ್ಸುರಿ ಲೈಫ್ ನಿಮ್ಗೆ ಹಾಗೆ ಬಂದಿಲ್ಲ. ನೀವು ಈ ಒಂದು ಪೊಸಿಷನ್ಗೆ ಬರ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿದ್ದೀರಾ ಅನ್ನುವಂತ ಫೀಲಿಂಗ್ ಕೂಡ ಅವ್ರಿಗೆ ಇದೆ. ತುಂಬಾ ಕಷ್ಟಪಟ್ಟು ಈ ಒಂದು ಪೊಸಿಷನ್ ಅಲ್ಲಿ ನೀವು ಬಂದಿರುವಂತದ್ದು. ಬ್ಯಾಲೆನ್ಸ್ಡ್ ಪರ್ಸನ್ ಆಗಿದ್ದೀರಾ, ಡಿಸ್ಟ್ರಾಕ್ಷನ್ ಇಲ್ಲ ನಿಮ್ಗೆ ಯಾವುದೇ ರೀತಿಯಾದಂತದ್ದು. ತುಂಬಾ ಹೆವಿ, ಅಂದ್ರೆ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ಈ ರೀತಿ ಚೆನ್ನಾಗಿ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಅವರು ನಿಮ್ಮ ಬಗ್ಗೆ ಇಟ್ಕೊಂಡಿರುವಂತ ಒಂದು ಫೀಲಿಂಗ್ಸ್. ಓಕೆ, ಹಾಗಿದ್ರೆ ಮುಂದೆ ಬರುವಂತ ದಿನಗಳು ಏನಾಗುತ್ತೆ, ಮುಂದೆ ಬರುವಂತ ದಿನಗಳಲ್ಲೂ ಕೂಡ ನೋಡಿ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಫುಲ್ಫಿಲ್ಮೆಂಟ್ ನನಗೆ ಕಾಣ್ತಾ ಇದೆ. ಒಂದು ಏನಂತಂದ್ರೆ ಇಬ್ರು ಕೂಡ ತುಂಬಾ ನರಿಶಿಂಗ್ ಆಗಿರ್ತೀರಾ, ಲವಿಂಗ್ ಕೇರಿಂಗ್ ಇರ್ತೀರಾ. ಮತ್ತೆ ಗ್ರೌಂಡೆಡ್ ಆಗಿರ್ತೀರಾ, ನೇಚರ್ಗೆ ಕನೆಕ್ಟ್ ಆಗುವಂತ ಪರ್ಸನ್ಸ್ ಇಬ್ರು ಕೂಡ.
ಇನ್ನೂ ಹೇಳಬೇಕು ಅಂತಂದ್ರೆ ಮೇ ಬಿ ಅವರು ಕೂಡ ಜಾಬ್ ಮಾಡ್ತಾ ಇದ್ದಾರೆ, ನೀವು ಕೂಡ ಜಾಬ್ ಮಾಡ್ತಾ ಇದ್ದೀರಾ, ನಿಮಗೆ ದುಡ್ಡಿನ ಯಾವ ಸಮಸ್ಯೆನೂ ಬರೋದಿಲ್ಲ ಇನ್ ಫ್ಯೂಚರಲ್ಲಿ. ಇನ್ನೂ ಹೇಳಬೇಕು ಅಂತಂದ್ರೆ ಆಬ್ಸ್ಟಿಕಲ್ಸ್ ಏನು ಅಂತ ನನಗೆ ಇಲ್ಲಿ ಬರ್ತಾ ಇಲ್ಲ, ತೊಂದರೆಗಳು ಯಾವುದೇ ರೀತಿ ಕಾಣ್ತಾ ಇಲ್ಲ, ಒಂದು ಫುಲ್ಫಿಲ್ಮೆಂಟ್ ಕಾಣ್ತಾ ಇದೆ. ಓಕೆ, ಏನಿದೆ ಅದರಲ್ಲಿ ತುಂಬಾ ಖುಷಿಯಾಗಿರ್ತೀರಾ ಇಬ್ರು ಕೂಡ. ಇನ್ನು ಬರುವಂತ ದಿನಗಳು ಫ್ಯೂಚರ್ ಅಲ್ಲಿ ಏನಾದ್ರೂ ತೊಂದರೆ ಬರುತ್ತಾ ಅಂತ ಒಂದ್ಸಾರಿ ನೋಡ್ಕೊಂಡು ಬರೋಣ. ಫ್ಯೂಚರ್ ಅಲ್ಲಿ ಕೂಡ ನೋಡಿ, ನೀವು ಒಬ್ರಿಗೊಬ್ರು ಟೈಮ್ ಕೊಡ್ಬೇಕು. ನೀವು ದುಡಿಮೆ ಅಂತ ಹೋಗೋದು, ಅವರು ದುಡಿಮೆ ಅಂತ ಹೋಗೋದು, ಇಲ್ಲಿ ಏನಾಗುತ್ತೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಬರುತ್ತೆ. ಬಟ್ ನೋಡಿ, ನಾನ್ ಹೇಳೋದು ಇದು ಕಂಟಿನ್ಯೂ ಆಗಿರೋದಿಲ್ಲ. ಓಕೆ, ಸ್ವಲ್ಪ ನೀವು ಏನ್ ಮಾಡ್ಬೇಕು ಇದರಲ್ಲಿ ಅಂತಂದ್ರೆ, ಥಿಂಕ್ ಮಾಡಿ, ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ. ಇಶ್ಯೂಸ್ ಬರೋಕಿನ ಮುಂಚೆನೆ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಪ್ರಾಬ್ಲಮ್ ಅನ್ನ ಎದುರಿಸ್ಬೇಕು ಹೊರತು ಅದರಿಂದ ದೂರ ಹೋಗೋದಲ್ಲ. ಓವರ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ಒಂದು ಆ ರೀತಿ ಬರುತ್ತೆ ನಿಮ್ಗೆ ಪ್ರಾಬ್ಲಮ್ ಅಂತಂದ್ರೆ ಓವರ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರಿಂತ ಏನಾದ್ರೂ ಇಶ್ಯೂಸ್ ಬರ್ಬೋದಾ, ಅಥವಾ ನಿಮ್ಮಿಂತ್ರ ಏನಾದ್ರೂ ಕ್ರಿಯೇಟ್ ಆಗ್ಬೋದಾ, ಅವ್ರಿಂತ್ರ ಮೇ ಬಿ ಬರೋ ಅಂದ್ರೆ ನೋಡಿ, ಟೈಮದ್ದು ಇಶ್ಯೂ ಅಂತ ಬರುತ್ತೆ. ಕೆಲವೊಂದ್ಸಾರಿ ನೀವು ಬ್ಯುಸಿ ಆಗಿರ್ತೀರಾ, ಯಾಕಂದ್ರೆ ಇಲ್ಲಿ ಅವರು ಕ್ಲಿಯರ್ ಆಗಿ ಥಿಂಕ್ ಮಾಡ್ತಾ ಇರುವಂತದ್ದು ನೀವು ಕರಿಯರ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳಿ. ಓಕೆ, ಕರಿಯರ್ಗೆ ತುಂಬಾ ಪ್ರಯಾರಿಟಿ ಕೊಡ್ತೀರಾ ಅಂತ ಅವ್ರು ಆಲ್ರೆಡಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇನ್ ಬಿಟ್ವೀನ್ ದಿಸ್ ಏನಾಗುತ್ತೆ, ಸ್ವಲ್ಪ ಎಲ್ಲಾದ್ರೂ ನೀವು ಟೈಮ್ ಕೊಡ್ತಾ ಇಲ್ಲ ಅಂತ ಅನಿಸ್ತು ಅವ್ರಿಗೆ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಷ್ಟೇನು ಅಂತ ಅನ್ಸೋದಿಲ್ಲ. ಬಟ್ ಇದನ್ನ ನೀವು ಇನ್ ಕೇಸ್ ನೀವೇನಾದ್ರೂ ಇದನ್ನ ಇವಾಗ್ಲೇನೆ ಕಂಟ್ರೋಲ್ ಮಾಡ್ಲಿಲ್ಲ, ಯಾಕಂದ್ರೆ ಇದು ಒಂದು ಫ್ಯೂಚರ್ ರೀಡಿಂಗ್ ಆಗಿರುತ್ತೆ. ಸೊ ಇದನ್ನ ಇವಾಗ್ಲೇನೆ ನೀವೇನಾದ್ರೂ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಮುಂದೆ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋವಂಥ, ಸ್ವಲ್ಪ ಜಾಸ್ತಿನೇ ಬ್ರೇಕ್ ಡೌನ್ ಆಗುವಂಥದ್ದು, ಸಪ್ರೇಷನ್ ಆಗುವಂಥದ್ದು, ಇದು ಡಿವೋರ್ಸ್ ಮಟ್ಟಿಗೆ ಹೋಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಇವಾಗೆಲ್ಲ ಚೆನ್ನಾಗಿ ನಡೀತಾ ಇದೆ ಪ್ರೆಸೆಂಟ್ ಮೂಮೆಂಟು, ಬಟ್ ಎಲ್ಲಿ ಬರ್ತಾ ಇದೆ ಹಾಗಿದ್ರೆ, ಟೈಮದ ಇಶ್ಯೂ ಬರ್ತಾ ಇದೆ, ಕೊರತೆ ಎಲ್ಲೋ ಒಂದ್ ಕಡೆ ಈಗೋ ಹಿಟ್ ಆಗುವಂತದ್ದು. ಇಲ್ಲಿ ನಿಮಗೂ ಕೂಡ ಅದೇ ಬಂದಿತ್ತು. ಫಸ್ಟಿಗೆ ನಿಮ್ಗೆ ಹೇಳಿದೆ, ಸ್ವಲ್ಪ ಅಗ್ರೆಸಿವ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಅಗ್ರೆಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಈಗೋಸ್ಟಿಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ನಾನೇ ಅನ್ನುವಂಥದ್ದು ಬಿಡಬೇಕು. ಅವರು ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನೀವು ದುಡಿತಾ ಇದ್ದೀರಾ ಅಂತಂದ್ಮೇಲೆ ನಿಮ್ಗೆ ಅದು ಭಾವನೆ ಬರೋದು ಕಾಮನ್ ಆಗಿರುತ್ತೆ. ಓಕೆ, ಅದ್ರ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಿ. ಓಕೆ, ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ ನಿಮ್ಗೆ. ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ಆ ರೀತಿ ತೊಂದರೆಗಳು ಬರ್ತಾ ಇದೆಯಾ, ಒಂದ್ಸಾರಿ ಏನ್ ಮಾಡಿ, ಇಬ್ರು ಕೂಡ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಇಲ್ಲ ಆಮೇಲೆ ಎಂಟರ್ಫೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಅವರ ಲೈಫಲ್ಲಿ. ನೀನ್ ಇದನ್ನೇ ಮಾಡ್ಬೇಕು, ಸಜೆಷನ್ಸ್ ಕೇಳಲಾರ್ದೆ ಸಜೆಷನ್ಸ್ ಕೊಡೋದು ಬೇಡ. ಇಲ್ಲ ಅಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವೇ ಕಳ್ಕೊಂಡ್ ಬಿಡ್ತೀರಾ ಅನ್ನುವಂಥದ್ದು ಕಾರ್ಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಅವರು ಕೇಳಲಾರ್ದೇನೆ ನೀವು ಯಾವುದೇ ರೀತಿ ಅವ್ರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಅವರ ಲೈಫಲ್ಲಿ ಎಂಟರ್ಫೇರ್ ಮಾಡ್ಲಿಕ್ಕೆ ಹೋಗ್ಬೇಕು, ಇದನ್ನ ಹೀಗೆ ಮಾಡ್ಬೇಕು, ಇದನ್ನ ಹೀಗೆ ಮಾಡ್ಬೇಕು. ನಿಮ್ಮ ಅಫ್ಕೋರ್ಸ್ ನೀವು ಯಾವ ರೀತಿ ಅಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ಇದರಲ್ಲಿ. ಬಟ್ ನೋಡಿ, ಅವ್ರವ್ರದೇ ಆದಂತದ್ದು ಕೆಲವೊಂದಿಷ್ಟು ವೇಸ್ ಇರ್ತವೆ, ಅದ್ರ ಪ್ರಕಾರ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನೀವೇನಾದ್ರೂ ನಿಮ್ದನ್ನ ಹೇಳಲಿಕ್ಕೆ ಹೋದಾಗ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಈ ಒಂದು ಇಶ್ಯೂಸ್ ಕ್ರಿಯೇಟ್ ಆಗಿ ಮುಂದೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮೆಟಿಕ್ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಓಕೆ, ಹಾಗಾಗಿ ಎಂಟರ್ಫೇರ್ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಏನು ನಾಲೆಜ್ ಇದೆ ಅದನ್ನ ಎಲ್ಲಿ ಯಾರು ಕೇಳ್ತಾರೆ ಅವ್ರ ಹತ್ರ ಅದನ್ನ ಯೂಸ್ ಮಾಡಿ. ಯಾರು ಕೇಳೋದಿಲ್ಲ ಅವ್ರ ಹತ್ರ ಅದನ್ನ ಸುಮ್ಮನೆ ಹೇಳಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ನಿಮ್ಮ ಒಂದು ಬ್ಯೂಟಿಫುಲ್ ಆದಂತ ರಿಲೇಶನ್ಶಿಪ್ ಅನ್ನ ಕೂಡ ಅದನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಈ ಒಂದು ಎನರ್ಜೀಸ್ ನನಗೆ ಬರುವಂತ ದಿನಗಳು ಕನ್ಯಾ ರಾಶಿಯವ್ರಿಗೆ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಒಂದ್ಸಾರಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ರೀಡಿಂಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.